ಪಾಲಹಳ್ಳಿಯಲ್ಲಿ ಟಿಪ್ಪರ್ ಇನೋವಾ ಕಾರು ನಡುವೆ ಡಿಕ್ಕಿ ಆಗಿದೆ. ತಡರಾತ್ರಿ ಈ ಒಂದು ಘಟನೆ ಸಂಭವಿಸಿದೆ. ಹೊತ್ತಿ ಹೊಡೆದಿದೆ ಕಾರು, ಜೊತೆಗೆ ಚಾಲಕ ಪಾಪ ಸಜೀವ ದಹನ ಆಗಿದ್ದಾರೆ. ಪಾಲಹಳ್ಳಿಯಲ್ಲಿ ಟಿಪ್ಪರ್ ಇನೋವಾ ಕಾರು ಪರಸ್ಪರ ಡಿಕ್ಕಿ ಹೊಡೆದುಕೊಂಡಿದೆ. ತಡರಾತ್ರಿ ಆಗಿರುವಂತಹ ಘಟನೆಯಿಂದಾಗಿ ಹೊತ್ತು ಹೊಡೆದಿದೆ ಕಾರು. ಚಾಲಕ ಸಜೀವ ದಹನ ಆಗಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿಯ ಬಳಿಯಲ್ಲಿ ಈ ಒಂದು ಘಟನೆ ಆಗಿದೆ. ಹುಣಸೂರು ಮೂಲದ ಚಂದ್ರಶೇಖರ್ ಮೃತ ವ್ಯಕ್ತಿ ಆಗಿದ್ದಾರೆ. ಹುಣಸೂರು ಕಡೆಗೆ ಹೋಗ್ತಾ ಇತ್ತು ಚಂದ್ರಶೇಖರ್ ಅವರ ಕಾರು. ಲಾರಿ ಡಿಕ್ಕಿಯಾದಂತಹ ಕ್ಷಣಾರ್ಧದಲ್ಲೇ ಹೊತ್ಕೊಂಡ್ಬಿಟ್ಟಿದೆ ಬೆಂಕಿ. ಕಾರಿನಿಂದ ಹೊರಬರಲಾರದೆ ಸಜೀವ ದಹನ ಆಗಿದ್ದಾರೆ ಚಂದ್ರಶೇಖರ್ ಅವರು. ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ನೋಡಿ, ನಿನ್ನೆ ರಾತ್ರಿ ಆದಂತಹ ಘಟನೆ ಎಷ್ಟು ಧಗಿಸ್ತಾ ಇತ್ತು ಅಂತೇಳಿ ಕಾರು. ಈ ಒಂದು ಕಾರ್ನ ಒಳಗಡೆ ಪಾಪ ಚಂದ್ರಶೇಖರ್ ಅವರು ಇದ್ರು. ಪರಸ್ಪರ ಡಿಕ್ಕಿ ಆಯ್ತಲ್ಲ ಟಿಪ್ಪರು ಜೊತೆಗೆ ಕಾರು. ಡಿಕ್ಕಿ ಆದ ತಕ್ಷಣ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಹೊತ್ಕೊಂಡ ತಕ್ಷಣ ಪಾಪ ಒಳಗಡೆ ಇದ್ರು, ಆಚೆ ಬರಲಿಕ್ಕಾಗಲಿಲ್ಲ ಅವ್ರಿಗೆ. ಸಜೀವ ದಹನ ಆಗಿಬಿಟ್ಟಿದ್ದಾರೆ. ಎಲ್ಲೋ ಹೋಗ್ತಾ ಇದ್ರು ಪಾಪ ಅವರು. ಸೊ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ನೈಟ್ ಟೈಮ್ ಜರ್ನಿ ಮಾಡಬೇಕು ಅಂದರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದರೆ ಯಾರು ಯಾವ ರೀತಿಯಾಗಿ ಓಡಿಸ್ತಾರೆ. ಒಂದೊಂದ್ಸಲ ಏನಾಗುತ್ತೆ, ಚಾಲಕನ ನಿರ್ಲಕ್ಷ್ಯ ಇರುತ್ತೆ, ಕುಡಿದಿರ್ತಾರೆ ಅಥವಾ ನಿದ್ದೆಗಣ್ಣಲ್ಲಿ ಇರ್ತಾರೆ, ನಿರ್ಲಕ್ಷ್ಯ ಇರುತ್ತೆ, ಅಥವಾ ರಸ್ತೆ ಸರಿಯಾಗಿ ಕಾಣುವಂಥದ್ದಲ್ಲಿ ಇರೋದಿಲ್ಲ, ಲೈಟಿಂಗ್ಸ್ ಜಾಸ್ತಿ ಹೊಡಿತಾ ಇರುತ್ತೆ, ಈ ರೀತಿಯಾಗಿ ರಸ್ತೆ ಕಾಣೋದಿಲ್ಲ, ಹಿಂಗೆಲ್ಲ ಭಾಳಷ್ಟು ಇರುತ್ತೆ. ನೈಟ್ ಟೈಮ್ ಜರ್ನಿ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಇಲ್ಲಾಂದರೆ ನೋಡಿ ಈ ರೀತಿಯಾದಂತಹ ಅವಘಡಗಳು ಸಂಭವಿಸುತ್ತೆ. ನೋಡಿ ಎಷ್ಟು ಧಗಿಸ್ತಾ ಇದೆ ಆ ಕಾರಿನ. ಕಂಪ್ಲೀಟಾಗಿ ಯಾವುದೇ ಕೂಡ ಪಾರ್ಟ್ಸ್ಗಳು ಕೂಡ ಸಿಕ್ಕಿಲ್ಲ. ಅಷ್ಟು ಮಟ್ಟಿಗೆ ಅದು ಸುಟ್ಟು ಭಸ್ಮ ಆಗ್ಬಿಟ್ಟು